ಹಲೋ ಎವ್ರಿವನ್, ಇದು ನವರಾತ್ರಿ 4ನೇ ದಿನದ ವಿಡಿಯೋ ಆಗಿದೆ. ನನ್ನ ಮಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಆಲ್ರೆಡಿ ಎಲ್ಲರೂ ಮುಂಚೆ ರೆಡಿಯಾಗಿ ಕೂತಿದ್ದ. ಇವತ್ತು 4ನೇ ದಿನ ಆಗಿರೋ ಕಾರಣ ನವರಾತ್ರಿಯ 4ನೇ ದೇವಿ ಕೂಷ್ಮಾಂಡ. ಈ ದೇವಿಗೆ ಬಂದಿರೋವಂಥ ಬಣ್ಣ ಹಳದಿ. ಅದಕ್ಕೆ ನಾವು ಮನೆಯಲ್ಲಿ ಕೂಡ ಕಳಸಕ್ಕೆ ಹಳದಿ ಬಟ್ಟೆ ಎಲ್ಲ ಉಡಿಸಿ ಅದಕ್ಕೆ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತು ದೇವಿ ಮುಖವಾಡನೆಲ್ಲ ಕಳಸಕ್ಕೆ ಕಟ್ಟಿ ಅಲಂಕಾರ ಮಾಡೋಣ ಅಂತ ಹೇಳಿ ಒಂದು ಚಿಕ್ಕದಾದಂಥ ಸರ ಹಾಕಿ ದೇವರಿಗೆ ಅಲಂಕಾರ ಮಾಡಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆವತ್ತಿನ ಹೂವು ಮಲ್ಲಿಗೆ ಹೂವು ಅಥವಾ ಕಾಕ್ಟ ಇತ್ತು, ಆದರೆ ನಾವು ಕಾಕ್ಟ ಹೂವು ತರಿಸಿದ್ವಿ. ಮತ್ತು ಆವತ್ತು ನೈವೇದ್ಯ ಬಂದು ದೇವರಿಗೆ ಮಾಲ್ಪುವ ಬಂದಿತ್ತು. ನಾನು ಅದಕ್ಕೆ ಹೂವು ತೊಗೊಂಡು ದೇವಸ್ಥಾನಕ್ಕೆ ಹೊರಟೆ. ನಮ್ಮಪ್ಪ ಮನೆಯಲ್ಲಿ ನೈವೇದ್ಯ ಮಾಡ್ತಿದ್ರು. ಆ ನೈವೇದ್ಯ ಮಾಡೋ ರೀತಿ ರೆಸಿಪಿ ಕೂಡ ಇದರಲ್ಲಿ ತೋರಿಸಿದ್ದೀನಿ. ಅದು ಹೇಗೆ ಅಂದರೆ, ಒಂದು ಬಾಣಲಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು. ಅದಕ್ಕೆ ಅದರ ಪ್ರಮಾಣದ ರವೆ ಕೂಡ ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಪ್ಪ ಹಾಕಬೇಕು. ತುಪ್ಪನ ಗಟ್ಟಿಯಾಗಿರೋದನ್ನ ಹಾಗೆ ಹಾಕ್ಕೊಂಡ್ರೆ ನೀಟಾಗಿ ಕಲಸೋಕ್ಕಾಗಲ್ಲ. ಸ್ವಲ್ಪ ಚೆನ್ನಾಗಿ ಮಳಿಸಿ ಕಾಯಿಸಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ಅದಕ್ಕೆ ಸ್ಪೂನ್ ಗಸಗಸೆ ಹಾಕಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ತುಂಬ ತೆಳುವಾಗ್ಬಿಟ್ರೆ ಚೆನ್ನಾಗಲ್ಲ, ತುಂಬ ಗಟ್ಟಿಯಾದರೂ ಚೆನ್ನಾಗಲ್ಲ. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ತಿರುಗಿಸ್ಕೋಬೇಕು. ಅದು ಈ ರೀತಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರೋ ರೀತಿ ತಿರುಗಿಸ್ಕೊಂಡು, ಆಮೇಲೆ ಈ ಕಡೆ ನಮಗೆ ಸಕ್ಕರೆ ಬೇಕಾಗಿರೋ ಕಾರಣ ಒಂದು ಬಾಣಲಿಗೆ ಸಕ್ಕರೆ ಹಾಕಿ ಅದಕ್ಕೆ 1 ಕಪ್ ನೀರನ್ನು ಹಾಕಿ ಸಕ್ಕರೆ ಪಾಕ ಬರೋದಕ್ಕೆ ಅದನ್ನು ಚೆನ್ನಾಗಿ ಮಳ್ಳೋವರೆಗೂ ಬಿಟ್ಟು ಸಕ್ಕರೆ ಪಾಕ ಬರಬೇಕು. ಸಕ್ಕರೆ ಪಾಕ ಎಷ್ಟು ಇರಬೇಕಂದ್ರೆ ಒಂದು ಎಳೆಯಷ್ಟು ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಕೂಡ ಹಾಕಬೇಕು. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಈ ರೀತಿ ದೋಸೆ ಹುಯ್ತೀವಲ್ಲ ಆ ರೀತಿ ಆ ಹಿಟ್ಟನ್ನು ಮಾಡಿಟ್ಕೊಂಡಿರೋವಂಥ ಹಿಟ್ಟನ್ನು ಆ ಎಣ್ಣೆ ಒಳಗಡೆ ಕರಿಯೋದು. ಅದು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ ಬರುತ್ತೆ. ಅದು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಸಕ್ಕರೆ ಪಾಕದಲ್ಲಿ ಎಜ್ಜಿ ಅದನ್ನು ತೆಗೆದಿಟ್ಟರೆ ಮಾಲ್ಪುವ ಮಾಡೋವಂಥ ರೆಸಿಪಿ ತುಂಬ ಸುಲಭ. ಈ ರೀತಿ ಮಾಡಿದರೆ ಮಾಲ್ಪುವ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ತುಂಬ ಸಾಫ್ಟಾಗಿರುತ್ತೆ, ಎಲ್ಲರೂ ಕೂಡ ತಿನ್ಬೋದು. ಮತ್ತು ದೇವರಿಗೆ ಇವತ್ತು 4ನೇ ದಿನ ಕೂಷ್ಮಾಂಡ ದೇವಿಗೆ ನೈವೇದ್ಯ ಮಾಲ್ಪುವ ಬಂದಿದ್ದರಿಂದ ನಾವು ಮಾಲ್ಪುವ ರೆಸಿಪಿನ ಮಾಡಿ ತೋರಿಸಿದ್ದೀವಿ. ಈ ಥರ ಎಲ್ಲ ಸುಮಾರಷ್ಟು ಮಾಲ್ಪುವಗಳನ್ನ ಮಾಡಿಕೊಂಡು ದೇವಸ್ಥಾನಕ್ಕೂ ಬೇಕಿತ್ತಲ್ಲ, ಹಂಗಾಗಿ ಜಾಸ್ತಿ ಮಾಲ್ಪುವಗಳನ್ನ ಮಾಡಿಕೊಂಡು ಹೋದ್ವಿ. ಆಮೇಲೆ ಮನೆಯಲ್ಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಮನೆಯಲ್ಲಿ ನೈವೇದ್ಯ ಇಟ್ಟು ಮನೆಯವರ ಎಲ್ಲರೂ ಕೂಡ ದೇವಿಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲರನ್ನೂ ಕಾಪಾಡಿ ಶ್ರೀ ರಕ್ಷಿಸು ತಾಯಿ ಅಂತ ಎಲ್ಲರೂ ಕೂಡ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಮಗಳು ನೋಡಿ ಹೇಗೆ ದೇವ್ರನ್ನೇ ನೋಡ್ತಿದ್ಲು. ಅಷ್ಟೊತ್ತಿಗೆ ನಾವು ಕೂಡ ಅಷ್ಟೋತ್ತರ ಪೂಜೆಗಳು, ಸಹಸ್ರನಾಮ ಎಲ್ಲನೂ ಮಾಡ್ತಿದ್ವಿ ದೇವಸ್ಥಾನದಲ್ಲಿ. ಅದೆಲ್ಲ ಮಾಡ್ಕೊಂಡು ನನ್ನ ಮಗಳು ನೋಡಿ ಫೋಟೋ ಇಟ್ಕೊಂಡು ಇದು ನಮ್ಮವ್ವ ಅಂತ ಹೇಳ್ಬಿಟ್ಟು ನಿಮ್ಮವ್ವ ಯಾರವ ಅಂದರೆ ತೋರಿಸ್ಕೊಂಡು ತುಂಬ ಖುಷಿ ಪಡ್ತಿದ್ದಾಳೆ ದೇವ್ರ ಫೋಟೋ ನೋಡಿ. ನಮ್ಗೆ ಯಾವ ರೀತಿ ಅಂದರೆ ಈ ದೇವರೇ ನಮ್ಮ ತಾಯಿ ಅನ್ನೋ ಥರ ಫೀಲಲ್ಲಿದ್ದೀವಿ. ನನ್ನ ಮಗ ನೋಡಿ ಅವಳು ವೀಡಿಯೋ ಮಾಡ್ಕೊತಾಳಂತೆ ಎಲ್ಲನೂ ಮುಚ್ಚಿಟ್ಕೊಳ್ತಿದ್ದಾನೆ. ಮತ್ತು ಇವಳು ನೋಡಿ ತುಂಬ ಖುಷಿಯಾಗಿ ಆಟ ಆಡಿಕೊಂಡು ನಮ್ಮ ದೇವಸ್ಥಾನ ಸುತ್ತ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿದೆ. ಆಮೇಲೆ ನಾವು ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ವಿ. ಅದನ್ನೆಲ್ಲನೂ ಮಾಡ್ಕೊಂಡು ನೋಡಿ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಗರ್ಭಗುಡಿ ಒಳಗಡೆ ಬರ್ತಿದ್ಲು. ಅದೇ ಸಣ್ಣ ಮಕ್ಕಳನ್ನ ನಾವು ಗರ್ಭಗುಡಿ ಒಳಗಡೆ ಕರ್ಕೊಳ್ಳೋದಿಲ್ಲ, ಹಂಗಾಗಿ ಅವಳು ಆಚೆ ಕಡೆಯೇ ಇದ್ದು ಇರೋ ರೀತಿ ನಮ್ಮಪ್ಪ ಅವಳನ್ನು ಆಚೆ ಕಡೆಯೇ ಇಟ್ಕೊಂಡು ನೋಡ್ಕೊತಿದ್ರು. ಅವಳು ಸುಮ್ಮನೆ ಮಂಡಿ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ಲು. ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಅದರದ್ದೇ ಆದಂತಹ ರೀತಿ ರಿವಾಜುಗಳಿದೆ, ಅದೆಲ್ಲ ಪಾಲಿಸಬೇಕು. ನನ್ನ ಮಗ ಕೂಡ ದೇವಿಗೆ ಪೂಜೆ ಮಾಡಿ, ಮತ್ತು ನನ್ನ ಮಗಳು ಕೂಡ, ನಾನು ಕೂಡ, ಮತ್ತು ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಕೂಡ ದೇವಿಗೆ ಪೂಜೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ. ಮತ್ತು 5ನೇ ದಿನ ನಮಗೆ 5ನೇ ದಿನ ಪ್ರಸಾದ ಬಂದಿದ್ದು ರಾಸಾಯನ. ಅದಕ್ಕೆ ಎಲ್ಲ ರೀತಿ ಹಣ್ಣು, ಹಾಲು, ಜೇನು, ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿ ರಾಸಾಯನ ಮಾಡ್ಕೊಂಡ್ವಿ. ಆವತ್ತು 5ನೇ ದಿನ ಸ್ಕಂದಮಾತೆ ಆಗಿರೋ ಕಾರಣ ದೇವಿಗೆ ಹಸಿರು ಬಣ್ಣ ಬಂದಿತ್ತು. ಹಂಗಾಗಿ ನಾವು ಕಳಸಕ್ಕೆ ಹಸಿರು ಬಟ್ಟೆಯನ್ನು ಉಡಿಸಿ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಮುಖವಾಡ ಕೂಡ ಧರಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಅಲಂಕಾರ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಒಂದು ಸರ ಹಾಕಿ ಅದನ್ನು ರೆಡಿ ಮಾಡಿ ಈ ರೀತಿ ಕಾಣಿಸ್ತಿತ್ತು. ಮತ್ತು ಹೂವು ಅವತ್ತು ಅರಿಶಿನ ಗುಲಾಬಿ ಬಂದಿದ್ದರಿಂದ ಅರಿಶಿನ ಗುಲಾಬಿ ಕೂಡ ಅರ್ಪಿಸಿದ್ದೀವಿ ದೇವಿಗೆ. ಎಲ್ಲ ಅಲಂಕಾರ ಆದಮೇಲೆ ನಮ್ಮ ದೇವರು ನೋಡೋದಕ್ಕೆ ಈ ರೀತಿ ಕಾಣಿಸ್ತಿತ್ತು ಮನೇಲಿ. ಹಾಗೆ ಎಲ್ಲರೂ ಪೂಜೆ ಮಾಡೋಣ ಅಂತ ರಾಸಾಯನ ಎಲ್ಲ ತುಂಬ ಬೇಗ ಆಗೋಗಿತ್ತು. ಆ ಪ್ರಸಾದ ಇಟ್ಟು ದೇವರಿಗೆ ಪೂಜೆ ಮಾಡಿ
ಮಾಮೂಲಿಯಾಗಿ ಆವತ್ತು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯಲ್ಲೆಲ್ಲ ಪೂಜೆ ಆಯ್ತಂತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದ್ವಿ. ನನ್ನ ಮಗ ನೋಡಿ ನಾಗದಂಡ ಹಿಡ್ಕೊಂಡು ಯಾವ ರೀತಿ ಆಟ ಆಡ್ತಿದ್ದಾನೆ, ಅವನಿಗೆ ಅದೇನೋ ಅನ್ನೋ ಅರಿವೇ ಇಲ್ಲ. ಮತ್ತು ನನ್ನ ಮಗಳು ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ದೇವರಿಗೆ ಪೂಜೆ ಆಗೋ ಸಮಯದಲ್ಲಿ ನಾನು ಗಂಟೆ ಹೊಡಿತಿದ್ದೆ, ಅದಕ್ಕೆ ತುಂಬ ಖುಷಿ ಪಡ್ತಿದ್ಲು. ಮತ್ತು ದೇವಸ್ಥಾನದಲ್ಲಿ 5ನೇ ದಿನದ ಸ್ಕಂದಮಾತೆ ಅಲಂಕಾರ ಈ ರೀತಿ ಕಾಣಿಸ್ತಿತ್ತು. ನಮ್ಮ ದೇವಿ ಕೂಡ ತುಂಬ ಸೌಮ್ಯ ಮುಖಳಾಗಿ ತುಂಬ ಅಂದರೆ ತುಂಬ ಮಾತೃ ಹೃದಯ ಆಗಿ ಕಾಣಿಸ್ತಿದ್ಲು. ಅವತ್ತು ಕೂಡ ನನ್ನ ಮಗ ಆಮೇಲೆ ಎಲ್ಲರೂ ಕೂಡ ಪೂಜೆ ಮಾಡೋಣ ಅಂತ ಫಸ್ಟ್ ಯಾವಾಗಲೂ ನನ್ನ ಮಗನೇ ಪೂಜೆ ಮಾಡೋದು. ಅವ್ನು ಪೂಜೆ ಮಾಡಿದ್ಮೇಲೆ ಇದು ನಮ್ಮ ಪಕ್ಕದಲ್ಲಿರುವಂತಹ ಚಿಕ್ಕ ಗುಡಿ ಇದು. ಈ ದೇವಿ ಹೆಸರು ಚೌಡೇಶ್ವರಿ. ನಾವು ಇದಕ್ಕೂ ಕೂಡ ನವರಾತ್ರಿಯ ಅಲಂಕಾರ ಮಾಡ್ತಿದ್ದೀವಿ. ಇದಕ್ಕೂ ಕೂಡ 2 ಕಡೆ ಕೂಡ ನಾವೆಲ್ಲ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾವುದೇ ರೀತಿ ತೊಂದರೆ ಆಗ್ದಂಗೆ 5ನೇ ದಿನ ಕೂಡ ಸಂಪೂರ್ತಿ ಮಾಡಿದ್ದೀವಿ. ಮತ್ತು ಮುಂದಿನ 4 ದಿನ ಕೂಡ ಇದೇ ರೀತಿ ನಮಗೆ ಒಳ್ಳೆಯದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗೋ ರೀತಿ ಹರಿಸಿ ಹಾರೈಸಬೇಕು ಅಂತೇಳ್ಬಿಟ್ಟು ದೇವಿನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಪೂಜೆ ಮಾಡಾದ್ಮೇಲೆ ಮತ್ತು ನಮ್ಮ ಯಜಮಾನರು ದೇವರಿಗೆ ಮಂಗಳಾರತಿಯನ್ನು ಮಾಡ್ತಿದ್ರು. ನೋಡಿ ಹತ್ರದಿಂದ ನೋಡ್ತಿದ್ರಂತೂ ದೇವಿ ಮುಖನ ಇನ್ನೊಂದು ಬಾರಿ ಇನ್ನೂ 1 ಗಂಟೆ ನೋಡೋಣ ಅನ್ನೋ ರೀತಿ ಇದ್ದಾಳೆ. ತುಂಬ ಸೌಮ್ಯವಾಗಿದ್ದಾಳೆ, ತುಂಬ ಮುಗ್ಧವಾಗಿ ಕಾಣಿಸ್ತಿದೆ ಇವತ್ತಿನ ಅಲಂಕಾರ ಅಂತಲೇ ಹೇಳ್ಬೋದು. ಹಸಿರು ಸೀರೆ ಉಟ್ಟಿರೋದಕ್ಕೂ ಅದಕ್ಕೂ. ಆಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ದೇವಿ ಆಹ್ವಾನ ಆದಾದಮೇಲೆ ಅವತ್ತು ಸ್ಕಂದಮಾತೆ ಆಗಿರೋ ಕಾರಣ ಮಕ್ಕಳನ್ನೆಲ್ಲ ಕರೆದು ದೇವ್ರಿ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡ್ತು. ಅದೇ ರೀತಿ ನನ್ನ ಮಗನೂ ಕೂಡ ಕರೆದು ಅವತ್ತು ತಾಯಿ ಹೃದಯ ಆಗಿ ತಾಯಿ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಶಕ್ತಿ ಬಲ ಎಲ್ಲನೂ ತುಂಬಿ ಅವನಿಗೆ ಬಲನೇ ನಾನು ಅಂತ ಹೇಳಿ ಯಾವಾಗಲೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಕೂಡ ಮಾಡ್ತು. ಮತ್ತು ನವರಾತ್ರಿಯ 6ನೇ ದಿನ ಕಾತ್ಯಾಯನಿ ಇದ್ದ ಕಾರಣ ಚೆಂಡು ಹೂ ಬಂದಿತ್ತು. ನಾವು ಚೆಂಡು ಹೂವಿನರೆಲ್ಲ ಪೋಣಿಸಿ ಮತ್ತು ಬಟ್ಟೆ ಬಂದು ಬೂದು ಬಣ್ಣ ಬಂದಿತ್ತು. ಮತ್ತು ನೈವೇದ್ಯ ಒಂದು ಜೇನುತುಪ್ಪ ಬಂದಿತ್ತು. ಹಾಗಾಗಿ ನಾವು ಕಲ್ಸಕ್ಕರೆ ಜೇನುತುಪ್ಪ ಮತ್ತು ಸ್ವಲ್ಪ ತುಪ್ಪನ ಬೆರೆಸಿ ನೈವೇದ್ಯ ಮಾಡಿ ತ್ರಿನೈವೇದ್ಯ ಮಾಡಿ ದೇವರಿಗೆ ಇಟ್ಟೋಣ ಅಂತೇಳ್ಬಿಟ್ಟು ಅವತ್ತು ದೇವರಿಗೆ ಇಟ್ಟು ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡಿದ್ವಿ ಮನೇಲಿ. ಆವತ್ತು ಚೆಂಡು ಹೂವು ಬಂದಿದ್ದ ಕಾರಣ ನಾವೇ ಚೆಂಡು ಹೂ ತಂದು ಪೋಣಿಸ್ಕೊಂಡು ಮಾಡಿದ್ವಿ. ಹಾಗೆ ದೇವಸ್ಥಾನಕ್ಕೆ ಕೂಡ ಬಂದು ದೇವಿ ಅಲಂಕಾರನ ನೋಡಿ ಕಣ್ಣು ತುಂಬಿಕೊಂಡು ದೇವರಿಗೆ ಬೇಡಿ ಎಲ್ಲದಕ್ಕೂ ಒಳ್ಳೆಯದು ಮಾಡುತ್ತೀನಿ ನಾನಿದ್ದೀನಿ ಅಂತ ದೇವಿ ಕೂಡ ಹೂ ಪ್ರಸಾದ ಕೊಟ್ಟರು. ಆವತ್ತು ನೋಡಿ ದೇವಿಯ ಜ್ಯೋತಿ ಪ್ರಕಾಶಮಾನವಾಗಿ ಕಾಣಿಸ್ತಿತ್ತು.